ಏನು ಈ ಗಿಡದ ಮೇಲೆ ಇಷ್ಟೊಂದು ಕಾಳಜಿ? ಏನು ಕತೆ? ಏನಿಲ್ಲಮ್ಮ, ಇತ್ತೀಚೆಗೆ ಗಿಡಗಳ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ. ಇಲ್ಲೊಂದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅಷ್ಟೇ ಅಮ್ಮ. ಹೂ ಬಿಡೋದು ಅಷ್ಟು ಕಷ್ಟನಾ ಅಮ್ಮ? ನಿಮಗೆ ಮಲ್ಲಿಗೆ ಗಿಡದ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವಾ? ನನಗೂ ಹೇಳ್ಕೊಡ್ತೀರಾ? ನಾನು ಕಲ್ತ್ಕೋತೀನಿ. ಇದು ಹೂ ಬಿಡೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಶಾಲೆಗೆ ಹೋಗೋ ಮಕ್ಳು ಕೇಳಲ್ವಾ? ಆಗಿದೆ ನಿನ್ನ ದಾಟಿ. ಆರ್ಯ, ನೀನು ಏನು ಮಾಡಿದ್ರು ಅದಕ್ಕೆ ಹೇಗೆ ಗೊತ್ತಾಗಬೇಕು? ಅದು ಹೂವಿನ ಗಿಡ ಕಣೋ. ಅದಕ್ಕೆ ಬೇಕಾಗಿರೋದು ಆರೈಕೆ, ಪ್ರೀತಿ. ಅಷ್ಟು ಮಾಡಕ್ಕೆ ಬೇಕಾಗಿರೋದು ನಿನ್ನ ಸ್ವಲ್ಪವೇ ಸ್ವಲ್ಪ ಸಮಯ. ನಿನ್ನ ಅಮ್ಮನಿಗೆ ಸಮಯ ಕೊಡಲ್ಲ ಅಂತ್ಯ, ಇನ್ನು ಈ ಗಿಡಕ್ಕೆ? ಇಲ್ಲಮ್ಮ, ಕೊಡ್ತೀನಿ. ಯಾರಿಗೆ? ಗಿಡಕ್ಕ? ನನಗ? ಇಬ್ರಿಗೂ. ನಿನ್ನ ಪ್ರಕಾರ ನಮ್ಮ ಫ್ಯಾಮಿಲಿ ಮೆಂಬರು ಈ ಗಿಡನೂ ಆಯಿತು ಅನ್ನು. ಹೌದಮ್ಮ. ಗಿಡ ಆಗಲಿ ಮನುಷ್ಯರಾಗಲಿ ಸಂಬಂಧಗಳು ಉಳಿಯೋದು ಸಮಯ ಕೊಟ್ಟಾಗ ಮಾತ್ರ. ಆಗಲೇ ಹೂ ಅರಳೋದು, ಪ್ರೀತಿ ಉಳಿಯೋದು. ಇದನ್ನು ನೆನಪಲ್ಲಿಟ್ಕೊಳ್ತೀನಮ್ಮ. ಥ್ಯಾಂಕ್ ಯು. ಬಾ. ಓ, ಬಂದಲ್ಲಪ್ಪ. ಎಲ್ಲಪ್ಪ ಅಂತಿದ್ದೆ. ನಿನ್ನ ಸಮಯ ಎಲ್ಲ ಅರ್ಧ ಕಿತ್ಕೊಳ್ಳೋದು ಇವನೇ ಆರ್ಯ. ಅರ್ಧ ಅಲ್ಲಮ್ಮ, ಪೂರ್ತಿ. ಅಮ್ಮ, ಆನ್ಸರ್ ಬೈಯಷ್ಟು ಬೈದ್ಬಿಡಿ, ನಾನು ಕೇಳ್ಕೊಂಡೇ ಬಂದಿದ್ದೀನಿ. ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಬಾಪ ಬಾ ಬಾ, ಹೊಡಿ ನಿನ್ನ ಡೈಲಾಗ್ ಹೊಡಿ. ಆಫೀಸಲ್ಲಿ ಲವ್ ಸ್ಟೋರಿ, ಮನೇಲಿ ಮಲ್ಲಿಗೆ ಗಿಡ, ಇದೆ ತಾನೇ? ಎಲ್ಲಾನು ತಮಾಷೆನಾ ನಿನಗೆ? ಆ ಜಲಂಧರ್ ಮುಂದಿನ ಹೆಜ್ಜೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವನೆಲ್ಲೂ ಸುದ್ದಿಲಿಲ್ಲ ಅಂತಂದರೆ ನನಗೇನು ಟೆನ್ಷನ್. ಇರೋಕ್ಕೆ ಅವನೇನು ಸೂಪರ್ ಸ್ಟಾರ? ಅವನೊಬ್ಬ ಕ್ರಿಮಿನಲ್. ಗಿಡಗಳಿಗೆ ಕ್ರಿಮಿ ತಾಗದೇ ಇರಲಿ ಅಂತ ನಾವು ಹೇಗೆ ಔಷಧಿ ಹೊಡಿತೀವೋ ಅದೇ ಥರ ಆ ಕ್ರಿಮಿ ನಮಗೆ ತಾಗದೇ ಇರಲಿ ಅಂತ ಔಷಧಿ ಹೊಡೆದ್ರೆ ಆಯಿತು. ನೀನು ಹೀಗೆ ಮಾತಾಡಿದ್ರೆ ನನಗೆ ಭಯ ಆಗತ್ತೆ. ಈ ವಿಷಯನೆಲ್ಲ ಮನೇಲಿ ಮಾತಾಡೋದು ಬೇಡ. ನಡಿ, ಅಮ್ಮ ಅಡುಗೆ ಚೆನ್ನಾಗಿ ಮಾಡಿಸಿರ್ತಾರೆ. ಹೋಣ. ಒಂದು ನಿಮಿಷ, ಗಿಡಕ್ಕೆ ನೀರು ಹಾಕ್ಬಿಟ್ಟ. ಬ್ರಹ್ಮಚಾರಿ. ಅಮ್ಮ, ತಿಂಡಿ ರೆಡಿನಾ? ಆಗ್ತಾ ಇದೆ ಕಣೆ. ನನ್ಗೆ ಇವತ್ತು ಓದ್ಕೊಳಕ್ ತುಂಬಾ ಇದೆ. ನೀನ್ ಬೇಗ ತಿಂಡಿ ಮಾಡ್ಕೊಡು, ನಾನು ಲೈಬ್ರರಿಗೆ ಹೋಗಿ ಕುತ್ಕೊಂಡು ಓದ್ಕೋತೀನಿ. ಡಬ್ಬಿಗೆ ಹಾಕೊಡ್ತೀನಿ, ಸರಿನಾ? ನಾನು ತಿಂಡಿಗೆ ವೇಟಿಂಗು. ಏನ್ ಟಿಫನ್ಗೆ ವೇಟಿಂಗು? ಇದೇನು ಹಾಸ್ಟ್ಲ್ ಕೆಟ್ಟೋಯ್ತಾ? ಬಂದು ನೀರಿಡಿ, ಗೊತ್ತಾಗುತ್ತೆ. ಕೂಗ್ಬೇಡ ಕಣೆ, ಮಗುಗೆ ಮೂಡೊಟ್ಟೋಗುತ್ತೆ. ಓದ್ಕೋತಾ ಇದ್ದಾಳೆ ಅಲ್ವ ಬಂಗಾರ? ಹೌದು ಬಂಗಾರ, ಅವಳಿಗೆ ಓದನೆಪ್ಪ, ನಿನಗೆ ಅವಳನಪ್ಪ. ಎಲ್ಲ ಕೆಲಸನೂ ನಾನೇ ಮಾಡ್ಕೊಂಡು ಸಾಯ್ಬೇಕು. ಬಾಡಿ ಗಾರ್ಡ್ನ ಕಳಿಸ್ಬಿಟ್ರಿ, ಈಗ ಅಂಗಡಿಗೆ ಹೋಗಿ ಅಂದ್ರೆ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಕೂತ್ಕೋತೀರಾ? ಪಾಪ, ಆ ಕಾವಲ್ ಕಾಯೋ ಬಾಡಿ ಗಾರ್ಡ್ಸ್ನ ಕಾಕ ಅಂಗಡಿ ಕಳಿಸ್ತಿದ್ಯಲ್ಲೇ. ನೆಪ ಅಂತೆ ನೆಪ. ಓದ್ತಾ ಇರೋ ಮಗುಗೆ ಎನ್ಕರೇಜ್ ಮಾಡಬೇಕು ನಾವು.
ಎಂಕರೇಜ್ ಮಾಡಪ್ಪ, ಎಂಕರೇಜ್ ಮಾಡು. ಎಂಕರೇಜ್ ಆದಮೇಲೆ ಮ್ಯಾರೇಜ್ ಬಗ್ಗೆನೂ ಯೋಚನೆ ಮಾಡು. ತಗೋ ಸುಬ್ಬು, ತಗೊಳ್ಳೆ. ಅಪ್ಪ 1 ನಿಮಿಷ. ಅಮ್ಮ 1 ನಿಮಿಷ ಬಂದೆ. ನೋಡ್ದ ಸುಬ್ಬು, ಇಷ್ಟೋ ತನಕ ತಿಂಡಿ ಕೊಡು ಅಂದ್ಲು. ಕೊಟ್ರೆ ಮೊಬೈಲ್ ಹಿಡ್ಕೊಂಡು ಹೋದ್ಲು. ಯಾವ ಫೋನ್ ಬಂದರೂ ಅಟೆಂಡ್ ಮಾಡಬೇಡ ಅಂತ ಹೇಳಿದ್ನಲ್ಲ, ಬಿಡು. ಹಲೋ ಸರ್. ಹಲೋ, ಹೇಳು ಅನು. ಹೇಳು ಅನು. ಸರ್ ಏನಾಯ್ತು? ಏನಿಲ್ಲ, ಹೇಳು. ಸರ್ ವಾಯ್ಸ್ ಒಂಥರ ಇದೆ. ಇಷ್ಟೊಂದು ಕೆಮ್ತಿದ್ದೀರಾ, ಹುಷಾರಿಲ್ವಾ? ಸ್ವಲ್ಪ ಕೆಮ್ಮಿದೆ ಅಷ್ಟೇ. ಅಯ್ಯೋ, ನಿಮ್ ವಾಯ್ಸ್ ಕೇಳಿದ್ರೆ ಲೈಟಾಗಿ ಕೆಮ್ಮಿದೆ ಅಂತ ನನಗೆ ಅನಿಸ್ತಿಲ್ಲ. ನೀವು ನಿಜ ಹೇಳಿ ಸರ್, ಹುಷಾರಾಗಿದ್ದೀರಾ ತಾನೇ? ಹುಷಾರಾಗಿದ್ದೀನಿ ಅನು. ಹೇಳು, ಏನು ನೀನು ಫೋನ್ ಮಾಡಿದ ವಿಷಯ? ಏನೂ ಇಲ್ಲ ಸರ್, ನೀವು ಕೊಟ್ಟಿದ್ದ ಬುಕ್ಕು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಇವತ್ತು ನಾನು ಲೈಬ್ರರಿಗೆ ಹೋಗಿ ಕುತ್ಕೊಂಡು ಓದ್ಕೋತೀನಿ. ನಿಮ್ಮ ನೆನಪಾಯಿತು, ಕಾಲ್ ಮಾಡಬೇಕು ಅಂತ ಅನಿಸಿ ಕಾಲ್ ಮಾಡಿದೆ. ತೊಂದರೆ ಆಯ್ತಾ? ತೊಂದರೆ ಏನೂ ಇಲ್ಲ ಅನು. ನಿನಗೆ ಯಾವಾಗ ಅನಿಸುತ್ತೋ ಆವಾಗ ಫೋನ್ ಮಾಡು. ನೀನು ಫೋನ್ ಮಾಡಿದ್ರೆ ನನಗೆ ಖುಷಿನೇ. ಆದರೂ ಸರ್, ನೀವು ರೆಸ್ಟ್ ತಗೋಬೇಕಿತ್ತು. ಅನು, ನೀನು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು. ನೀನು ಪರೀಕ್ಷೆ ಕಡೆ ಗಮನ ಕೊಡು. ಸರಿ ಸರ್, ಈ ನಿಮ್ಮ ಕಾಳಜಿಗೆ ನಂಬಿಕೆಗೆ ನನ್ನಿಂದ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಏನದು? ಸರ್ಪ್ರೈಸ್ನ ಹೇಳ್ಬಿಟ್ರೆ ಅದು ಹೇಗೆ ಸರ್ಪ್ರೈಸ್ ಆಗತ್ತೆ? ಸರಿ ಸರಿ ಸರಿ, ಆಲ್ ದ ಬೆಸ್ಟ್. ಸಿ ಯು. ಬಾಯ್ ಸರ್, ಟೇಕ್ ಕೇರ್. ಈಗ ಸರಿ ಹೋಯ್ತಾ? ಏನದು? ಕೆಮ್ಮು